ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ನಾಗವೇಣಿ ಆಚಾರ್ಸ್ ಕಿಚನ್. ದೇವರ ಫೋಟೋಗಳನ್ನು ನಾನು ಯಾವ ರೀತಿ ಶುದ್ಧಿ ಮಾಡ್ಕೋತೀನಿ, ಹಾಗೆಯೇ ದೇವರ ಫೋಟೋಗಳಿಗೆ ಅಂದವಾಗಿ ಅರಿಶಿನ, ಕುಂಕುಮ, ಗಂಧಗಳಿಂದ ಹೇಗೆ ಅಲಂಕಾರ ಮಾಡ್ಕೊಳ್ತೀನಿ ಅಂತ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಫೋಟೋಗಳನ್ನು ಒರೆಸೋದಕ್ಕೆ ನೀರಿನ ಜೊತೆಗೆ ಸ್ವಲ್ಪ ಗಂಗಾ ಜಲ ಹಾಕ್ಕೊಂಡು ಬಟ್ಟೆಯನ್ನು ತೇವ ಮಾಡಿಕೊಂಡು ಈ ರೀತಿಯಾಗಿ ಫೋಟೋನ ಒರೆಸ್ಕೋತೀನಿ. ಫೋಟೋ ಮುಂಭಾಗ ಒರೆಸೋದ್ರ ಜೊತೆಗೆ ಫೋಟೋ ಹಿಂಭಾಗ ಕೂಡ ಒರೆಸೋದು ತುಂಬಾ ಮುಖ್ಯ. ತೇವದ ಬಟ್ಟೆಯಲ್ಲಿ ಒರೆಸಾದ್ಮೇಲೆ ಒಣಗಿರುವಂಥ ಬಟ್ಟೆಯಲ್ಲಿ ಈ ರೀತಿಯಾಗಿ ಒರೆಸ್ಕೋತೀನಿ. ಪೂಜಾ ರೂಮ್ ಆರ್ಗನೈಸೇಷನ್ ವಿಡಿಯೋದಲ್ಲಿ ಶಂಕು, ಚಕ್ರ, ಕವಡೆಗಳನ್ನು ಯಾವ ರೀತಿ ಶುದ್ಧಿ ಮಾಡ್ಕೋತೀನಿ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಶುದ್ಧಿ ಮಾಡ್ಕೊಳ್ಳೋದಕ್ಕೆ ಗಂಗಾ ಜಲ ಬಳಸಿದ್ದೆ. ಈಗಲೂ ಫೋಟೋ ಶುದ್ಧಿ ಮಾಡ್ಕೊಳ್ಳೋದಕ್ಕೆ ಗಂಗಾ ಜಲ ಬಳಸಿದ್ದೀನಿ. ಗಂಗಾ ಜಲ ಅನ್ನೋದು ತುಂಬ ಪವಿತ್ರವಾದ ನೀರು. ಈಗ ಎಲ್ಲ ಪೂಜಾ ಸ್ಟೋರ್ಸ್ನಲ್ಲೂ ಗಂಗಾ ಜಲ ತುಂಬ ಸುಲಭವಾಗಿ ದೊರೆಯುತ್ತೆ. ಇದು ಚಂದನ ಈ ರೀತಿಯಾಗಿ ಉಂಡೆಯಾಗೂ ಸಿಗುತ್ತೆ, ಚಂದನ ಪುಡಿಯಾಗೂ ಸಿಗುತ್ತೆ. ನಿಮಗೆ ಯಾವುದು ಸಿಗುತ್ತೋ ಅದನ್ನು ತಗೋಬೋದು. ನಾನಿಲ್ಲಿ ಚಂದನದ ಗಡ್ಡೆಯನ್ನು ಈ ರೀತಿಯಾಗಿ ಪುಡಿ ಮಾಡಿಕೊಂಡು ಒಂದು ಬಾಕ್ಸ್ನಲ್ಲಿ ಸ್ಟೋರ್ ಮಾಡಿ ಇಟ್ಕೋತೀನಿ. ಈಗ ಇದೇ ಚಂದನದ ಪುಡಿಯನ್ನು 2 ಸ್ಪೂನಷ್ಟು ತಗೊತಾ ಇದ್ದೀನಿ. ಫೋಟೋಗಳು ಹೆಚ್ಚಾಗಿ ಇರೋದ್ರಿಂದ ನಿಮ್ಮ ಮನೆಯಲ್ಲಿ ಫೋಟೋಗಳು ಎಷ್ಟಿದೆಯೋ ಅದ್ರ ಪ್ರಕಾರ ನೀವು ಈ ಪುಡಿಯನ್ನು ತಗೋಬೋದು. ಜೊತೆಗೆ ಸ್ವಲ್ಪ ಅರಿಶಿನ ಹಾಕೋತಾ ಇದ್ದೀನಿ. ಇದನ್ನು ಕಲಿಸ್ಕೊಳ್ಳೋದಕ್ಕೆ ಸ್ವಲ್ಪ ರೋಸ್ ವಾಟರ್ ಸಹ ಬಳಸ್ಕೊತಾ ಇದ್ದೀನಿ. ಸ್ವಲ್ಪನೇ ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಗಂಟಿಲ್ದಂಗೆ ಕಲಿಸ್ಕೋಬೇಕು. ಈ ಚಂದನದ ಪೇಸ್ಟ್ ತುಂಬ ನುಣುಪಾಗಿ ಕಲಿಸ್ಕೊಳ್ಳಿ, ಗಂಟಿಲ್ದಂಗೆ. ತುಂಬ ನೀರಾಗಿ ಕಲಿಸ್ಕೊಂಡ್ರೆ ಫೋಟೋಗೆ ನಿಲ್ಲೋದಿಲ್ಲ. ತುಂಬ ಗಟ್ಟಿಯಾಗಿ ಕಲಿಸ್ಕೊಂಡ್ರೂ ಸಹ ಗುಂಡಕ್ಕೆ ಬರೋದಿಲ್ಲ. ಹಾಗಾಗಿ ನೋಡಿಕೊಂಡು ಹದನ ಕಲಿಸ್ಕೋಬೇಕು. ಕಲಿಸ್ಕೊಳ್ಳೋವಾಗ ಸ್ವಲ್ಪ ಜವಾದಿ ಪುಡಿಯನ್ನು ಹಾಕ್ಕೊಂಡು ಕಲಿಸ್ಕೊಳ್ಳಿ. ಜವಾದಿ ಪುಡಿ ತುಂಬ ಸುವಾಸನೆ ಭರಿತವಾದದ್ದು. ಜವಾದಿ ಪುಡಿಯನ್ನು ಗಂಧದ ಜೊತೆ ಈ ರೀತಿಯಾಗಿ ಸೇರಿಸಿ ಕಲಿಸ್ಕೊಂಡು ದೇವ್ರ ಫೋಟೋಗಳಿಗೆ ಇಟ್ಟರೆ ತುಂಬ ಒಳ್ಳೆ ಪರಿಮಳ ಕೊಡ್ತಾ ಇರುತ್ತೆ. ದೇವ್ರ ಮನೆ ಒಳಗಡೆ ಹೋಗಿದ ತಕ್ಷಣವೇ ನಮಗೆ ಒಂದು ಒಳ್ಳೆ ಸುವಾಸನೆಯನ್ನು ಕೊಡ್ತಾ ಇರುತ್ತೆ. ಇನ್ನೊಂದು ಬಟ್ಲಲ್ಲಿ ಕುಂಕುಮ ತಗೊತಾ ಇದ್ದೀನಿ. ಸ್ವಲ್ಪ ಜವಾದಿ ಪುಡಿ ಹಾಕ್ಕೊಂಡು ಸ್ವಲ್ಪನೇ ನೀರು ಹಾಕ್ಕೊಳ್ತಾ ಕಲಿಸ್ಕೋಬೇಕು. ಇದು ಅಷ್ಟೇ ತುಂಬ ತೆಳುವಾಗಿ ಅಥವಾ ತುಂಬ ಗಟ್ಟಿಯಾಗಿ ಸಹ ಕಲಿಸ್ಕೋಬಾರ್ದು. ದೇವರ ಫೋಟೋಗಳಿಗೆ ಗಂಧ ಇಡುವಾಗ ಈ ರೀತಿಯಾಗಿ ಜಾನ್ಸನ್ ಬಡ್ಸನ್ನು ತಗೊಂಡಿದ್ದೀನಿ. ಇದರಲ್ಲಿ ಇಡೋದ್ರಿಂದ ಗಂಧ ತುಂಬ ಗುಂಡಕ್ಕೆ ಚೆನ್ನಾಗಿ ಬರುತ್ತೆ. ಕೈಯಲ್ಲಿ ಗಂಧ ಇಟ್ಟರೂ ಸಹ ಈ ರೀತಿಯಾಗಿ ಗುಂಡಕ್ಕೆ ಬರೋದಿಲ್ಲ. ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ನೋಡ್ತಾ ಇದ್ದೀರಲ್ವಾ ಎಷ್ಟು ಗುಂಡಕ್ಕೆ ಬಂದಿದೆ. ಹಾಗೆಯೇ ತುಂಬಾ ಸುಲಭ, ಬೇಗ ಕೂಡ ಆಗುತ್ತೆ. ಈಗ ಕುಂಕುಮ ಕಲಸಿಟ್ಕೊಂಡಿರೋದನ್ನು ಸಹ ಜಾನ್ಸನ್ ಬಡ್ಸ್ ತಗೊಂಡು ಆ ಗಂಧದ ಮೇಲೆ ಈ ರೀತಿಯಾಗಿ ಇಡಬೇಕು. ಕುಂಕುಮ ಇಡೋದಕ್ಕೆ ಬೇರೆ ಬಡ್ಸನ್ನು ಉಪಯೋಗಿಸಿ ಈ ರೀತಿ ಫೋಟೋಗಳಿಗೆ ಗಂಧ ಕುಂಕುಮಗಳು ಇಡೋದ್ರಿಂದ ತುಂಬ ದಿನಗಳವರೆಗೂ ಹಾಗೇ ಇರುತ್ತೆ, ಬಿದೋಗೋದಿಲ್ಲ. ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಗಂಧ ಕುಂಕುಮಗಳನ್ನು ಇಟ್ಟು ಅಲಂಕಾರ ಮಾಡಿದ್ದೀನಿ. ಹೊಸದಾಗಿ ಪೂಜೆ ಕಲಿಯುವಂಥವ್ರಿಗೂ ಸಹ ತುಂಬಾ ಉಪಯೋಗ ಆಗುತ್ತೆ ಈ ವಿಡಿಯೋ. ತುಂಬ ಸಿಂಪಲ್ ಆಗೂ ಇದೆ, ನೋಡೋದಕ್ಕೂ ಸಹ ತುಂಬ ಲಕ್ಷಣವಾಗಿ ಕಾಣ್ತಾ ಇದೆ. ಈಗ ಇನ್ನೊಂದು ಮಾರ್ಗದಲ್ಲೂ ಸಹ ನಾವು ದೇವ್ರ ಫೋಟೋಗಳಿಗೆ ಕುಂಕುಮ ಗಂಧಗಳನ್ನು ಅಲಂಕಾರ ಮಾಡ್ಕೋಬೋದು. ನಾನಿಲ್ಲಿ ಅಷ್ಟಗಂಧ ಪೇಸ್ಟನ್ನು ಬಳಸ್ತಾ ಇದ್ದೀನಿ. ಅಷ್ಟಗಂಧ ಪೇಸ್ಟು ಸಹ ತುಂಬ ಸುವಾಸನೆ ಭರಿತವಾಗಿರುತ್ತೆ. ಇದರಲ್ಲೂ ಸಹ ತುಂಬಾ ಚೆನ್ನಾಗಿ ಬರುತ್ತೆ. ಒಂದೊಂದು ಸಲ ನಾವು ಗಂಧ ಕಲಿಸಿದಾಗ ಉಳಿದೋಗಿ ಒಣಗೋಗಿ ವೇಸ್ಟ್ ಆಗುತ್ತೆ. ಈ ರೀತಿ ಅಷ್ಟಗಂಧ ಪೇಸ್ಟ್ ಬಳಸೋದ್ರಿಂದ ಎಷ್ಟು ಬೇಕೋ ಅಷ್ಟು ನಾವು ತೊಗೊಬೋದು. ಮಿಕ್ಕಿದ್ದು
ಅದೇ ಟ್ಯೂಬಲ್ಲೇ ಇರುತ್ತೆ, ಕ್ಯಾಪ್ ಹಾಕಿ ಟೈಟಾಗಿ ಎತ್ತಿಟ್ಕೋಬೋದು. ಅಷ್ಟಗಂಧ ಪೇಸ್ಟ್ ಬಳಸುವಾಗ ನಾನಿಲ್ಲಿ ಮತ್ತೆ ಇಯರ್ ಬಡ್ಸನ್ನು ಉಪಯೋಗಿಸ್ತಾ ಇದ್ದೀನಿ. ಈ ರೀತಿ ಇಯರ್ ಬಡ್ಸನ್ನು ಉಪಯೋಗಿಸ್ಕೊಂಡು ಗಂಧ ಇಡೋದ್ರಿಂದ ತುಂಬ ಗುಂಡಕ್ಕೆ ಚೆನ್ನಾಗಿ ಬರುತ್ತೆ. ನಿಮಗೆ ಗಂಧದ ಪುಡಿ ಅಥವಾ ಅಷ್ಟಗಂಧ ಪೇಸ್ಟ್ ಇದರಲ್ಲಿ ಯಾವುದು ಅವೈಲೇಬಲ್ ಇದೆಯೋ ಅದನ್ನು ನೀವು ಬಳಸ್ಕೋಬೋದು. ಅಷ್ಟಗಂಧ ಪೇಸ್ಟ್ ಇಟ್ಮೇಲೆ ಒಣಗೋಗೋಕ್ಕಿಂತ ಮುಂಚೆನೇ ನಾವು ಬೇಗ ಈ ಕುಂಕುಮ ಏನು ಕಲಸಿಟ್ಕೊಂಡಿದ್ವಿ ಅದನ್ನು ಇಡಬೇಕಾಗುತ್ತೆ. ಒಣಗೋದ್ಮೇಲೆ ಕುಂಕುಮ ಅಂಟ್ಕೊಳ್ಳೋದಿಲ್ಲ. ನೋಡಿ ಎಷ್ಟು ಗುಂಡಕ್ಕೆ ತುಂಬ ಲಕ್ಷಣವಾಗಿ ಬರ್ತಾ ಇದೆ. ಕುಂಕುಮ ಈ ರೀತಿಯಾಗಿ ಕಲಸಿ ಇಡೋದು ಬೇಡ ಅಂತ ಹೇಳಿದ್ರೆ ಡೈರೆಕ್ಟಾಗಿ ಕುಂಕುಮದ ಪುಡಿ ಏನಿರುತ್ತೆ ಅದನ್ನು ಸಹ ನಾವು ಬೆರಳಿಂದ ಇಡ್ಬೋದು. ಈ ಅಷ್ಟಗಂಧ ಪೇಸ್ಟ್ ಫೋಟೋಗೆ ತುಂಬ ಚೆನ್ನಾಗಿ ಅಂಟ್ಕೊಳ್ಳುತ್ತೆ, ಬೇಗ ಉದುರೋಗೋದಿಲ್ಲ. ಮತ್ತೆ ನಾವು ತೇವದ ಬಟ್ಟೆಯಲ್ಲಿ ಒರೆಸೋವರೆಗೂ ಸಹ ಇದು ಹಾಗೇ ಇರುತ್ತೆ. ಈ ಅಷ್ಟಗಂಧ ಪೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ವೆಂಕಟೇಶ್ವರ ಸ್ವಾಮಿಗೆ ತಿರುಪತಿ ನಾಮ ಇಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಹಾಗೆಯೇ ಅಷ್ಟಲಕ್ಷ್ಮಿಯರಿಗೂ ಸಹ ಗಂಧ ಕುಂಕುಮಗಳಿಂದ ಅಲಂಕಾರ ಮಾಡ್ಕೊಂಡಿದ್ದೀನಿ. ಹೊರಗಡೆ ಯು ಆಕಾರಕ್ಕೆ ಗಂಧ ಇಟ್ಟು ಅದ್ರ ಮೇಲೆ ಅರಿಶಿನ ಇಟ್ಟಿದ್ದೀನಿ. ಹಾಗೆಯೇ ಮಧ್ಯಭಾಗದ ತಿಲಕಕ್ಕೆ ಕುಂಕುಮ ಇಟ್ಟು ಅಲಂಕಾರ ಮಾಡ್ಕೊಂಡಿದ್ದೀನಿ. ಕುಂಕುಮ ನೀರಲ್ಲಿ ಕಲಸಿರೋದಲ್ಲದೇ ಕುಂಕುಮದ ಪುಡಿಯನ್ನು ಬೆರಳಿನ ಸಹಾಯದಿಂದ ಈ ರೀತಿಯಾಗೂ ಸಹ ನಾವು ಅಲಂಕಾರ ಮಾಡ್ಕೋಬೋದು. ಸುವಾಸನೆ ಉಳ್ಳ ಹೂಗಳು, ಸುವಾಸನೆ ಮಂಗಳ ದ್ರವ್ಯಗಳು, ಸುವಾಸನೆಯ ವಸ್ತುಗಳು ಇವೆಲ್ಲನೂ ಮಹಾಲಕ್ಷ್ಮಿಗೆ ತುಂಬ ಇಷ್ಟವಾಗಿರುವಂಥದ್ದು. ಹಾಗಾಗಿ ನಾವು ದೇವರ ಫೋಟೋಗಳಿಗೆ ಜವಾದಿ ಪುಡಿ, ಅತ್ತರು ಈ ಥರದ್ದೆಲ್ಲ ಬಳಸ್ಕೊಂಡ್ರೆ ಮಹಾಲಕ್ಷ್ಮಿಗೆ ತುಂಬ ಇಷ್ಟ ಆಗುತ್ತೆ. ಎಲ್ಲಿ ಕೆಟ್ಟ ವಾಸನೆ, ಕೊಳ್ತೋಗಿರೋದು, ಪಾಚಿ ಕಟ್ಟಿರೋದು ಇಂಥದ್ದೆಲ್ಲ ಇರುತ್ತೋ ಲಕ್ಷ್ಮಿಗೆ ಇಷ್ಟ ಆಗೋದಿಲ್ಲ. ಹಾಗಾಗಿ ಆದಷ್ಟು ನಾವು ಮನೆ ಆಗಲಿ ದೇವ್ರ ಮನೆ ಆಗಲಿ ತುಂಬ ಶುಚಿಯಾಗಿ ಇಟ್ಕೋಬೇಕು. ಮಹಾಲಕ್ಷ್ಮಿಯ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಬೇಕು. ದೇವ್ರ ಫೋಟೋಗಳಿಗೆ ಗಂಧ ಕುಂಕುಮಗಳನ್ನು ನಾನು ಯಾವಾಗಲೂ ಪುಟ್ಟದಾಗೆ ಇಡೋದಕ್ಕೆ ಇಷ್ಟಪಡ್ತೀನಿ. ತುಂಬ ದೊಡ್ಡದಾಗಿ ಇಡೋದಕ್ಕೆ ಅಷ್ಟು ಇಷ್ಟ ಆಗೋದಿಲ್ಲ. ಇಲ್ಲಿ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಗಳಿಗೆ ಬರೀ ಗಂಧಗಳನ್ನು ಇಟ್ಟು ಅಲಂಕಾರ ಮಾಡಿದ್ದೀನಿ. ಯಾವುದೇ ಕಾರಣಕ್ಕೂ ಗುರು ಫೋಟೋಗಳಿಗೆ ಕುಂಕುಮ ಇಡಬಾರ್ದು. ರಾಘವೇಂದ್ರ ಸ್ವಾಮಿಗಳ ಜೊತೆಗೇ ಪಂಚಮುಖಿ ಆಂಜನೇಯ ಸ್ವಾಮಿ ಫೋಟೋ ಇದೆ. ಆಂಜನೇಯ ಸ್ವಾಮಿಗೆ ಗಂಧ ಮತ್ತು ಕುಂಕುಮಗಳಿಂದ ಅಲಂಕಾರ ಮಾಡ್ಕೊತಾ ಇದ್ದೀನಿ. ನಾನು ಇವತ್ತು ನಿಮಗೆ ತೋರಿಸಿದಂಥ 2 ರೀತಿಯಾದ ಪದ್ಧತಿಯಲ್ಲಿ ನಿಮಗೆ ಯಾವುದು ತುಂಬ ಸುಲಭ ಆಗುತ್ತೋ ಅದನ್ನು ಮಾಡ್ಕೋಬೋದು. ನಿಮಗೆ ಯಾವುದು ಸುಲಭ ಆಗುತ್ತೋ, ಯಾವುದು ಅವೈಲೇಬಲ್ ಇದೆಯೋ ಅದನ್ನು ನೀವು ಮಾಡ್ಕೋಬೋದು. ದೇವ್ರ ಮನೆ ಶುಚಿಯನ್ನು ಅಂದರೆ ದೇವ್ರ ಫೋಟೋಗಳನ್ನು, ದೇವ್ರ ವಿಗ್ರಹಗಳನ್ನು ನಾನು 15 ದಿನಕ್ಕೆ ಒಂದು ಸಾರಿ ಅಥವಾ ತಿಂಗಳಿಗೆ ಒಮ್ಮೆ ನಾನು ಶುಚಿ ಮಾಡ್ಕೊತೀನಿ. ದೇವ್ರ ಮನೆ, ದೇವ್ರ ಫೋಟೋಗಳು, ದೇವ್ರ ವಿಗ್ರಹಗಳನ್ನು ಯಾವಾಗಂದರೆ ಆವಾಗ ಶುಚಿ ಮಾಡ್ಕೊತಾ ಇರಬಾರ್ದು. 15 ದಿನಕ್ಕೆ ಒಂದು ಸಾರಿ ಅಥವಾ ತಿಂಗಳಿಗೆ ಒಮ್ಮೆ ಮಾಡಿದ್ರೆ ತುಂಬಾ ಒಳ್ಳೆಯದು. ನಿನ್ನೆ ವಿಡಿಯೋದಲ್ಲಿ ಪೂಜಾ ರೂಮ್ ಆರ್ಗನೈಸೇಷನ್ ನಾನು ಹೇಗೆ ಮಾಡ್ಕೊಂಡಿದ್ದೀನಿ ಅನ್ನೋದ್ರ ಬಗ್ಗೆ ಶೇರ್ ಮಾಡಿದ್ದೀನಿ. ಹೊಸಬ್ರು ಯಾರಾದರೂ ಇದ್ದರೆ ಅಥವಾ ನೋಡದೇ ಇರೋರು ಇದ್ದರೆ ಆ ವಿಡಿಯೋ ಸಹ ನೀವು ನೋಡ್ಬೋದು.
ತುಂಬಾ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಆ ವಿಡಿಯೋವಿನ ಲಿಂಕನ್ನು ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅಥವಾ ಕಮೆಂಟ್ ಬಾಕ್ಸ್ನಲ್ಲಿ ಪಿನ್ ಮಾಡಿರ್ತೀನಿ, ಒಮ್ಮೆ ನೀವು ಚೆಕ್ ಮಾಡ್ಬೋದು. ದೇವರ ಮನೆಯನ್ನು ಆದಷ್ಟು ತುಂಬಾ ಶುಚಿಯಾಗಿ ಇಟ್ಕೋಬೇಕು. ಬೇಡದೇ ಇರುವಂಥ ಕವರ್ಗಳು, ಊದ್ಕಡ್ಡಿ ಪ್ಯಾಕೆಟ್ಗಳು, ಕರ್ಪೂರದ ಕವರ್ಗಳು, ತೀರ್ಥದ ಹಳೆಯ ಬಾಟ್ಲ್ಗಳು ಮತ್ತು ಎಣ್ಣೆ ಬಾಟಲ್ಗಳು ಬೇಡದೇ ಇರೋಂಥದ್ದೇನಾದರೂ ಇದ್ದರೆ ಅವಾಗವಾಗ ಕ್ಲೀನ್ ಮಾಡ್ಕೋಬೇಕಾಗುತ್ತೆ. ದೇವರ ಮನೆಯಲ್ಲಿ ಹಲ್ಲಿಗಳು, ಜಿರಳೆಗಳು ಬರದೇ ಇರೋ ರೀತಿಯಲ್ಲಿ ನೋಡ್ಕೋಬೇಕು. ತುಂಬ ಶುಚಿಯಾಗಿ ಇಟ್ಕೋಬೇಕು. ನಾವೆಷ್ಟು ಶುಚಿಯಾಗಿ ಇಟ್ಕೊತೀವೋ ಅಷ್ಟು ಪಾಸಿಟಿವ್ ಎನರ್ಜಿ ತುಂಬಿರುತ್ತೆ ಮನೆಯಲ್ಲಿ. ಇವತ್ತಿನ ವಿಡಿಯೋದಲ್ಲಿ ನಾನು ಕೊಟ್ಟಿರುವಂಥ ಎಲ್ಲ ಮಾಹಿತಿಗಳು ನಿಮಗೆ ಉಪಯೋಗ ಆಗುತ್ತೆ ಅಂತ ನನ್ನ ಭಾವನೆ. ನಿಮ್ಮ ಸ್ನೇಹಿತರಿಗೆ, ಬಂಧು ಮಿತ್ರರಿಗೆ ನಮ್ಮ ವಿಡಿಯೋನ ಶೇರ್ ಮಾಡಿ, ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ಮತ್ತೆ ಭೇಟಿಯಾಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ತೆ.